ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅಂತಕ್ಕಂಥದ್ದು ನಿಜವಾಗ್ಲೂ ಜ್ವಲಂತ ಸಮಸ್ಯೆ, ಪರಿಹಾರ ಕಾಣದ ಸಮಸ್ಯೆ. GBI ಅವರು ಈಗ ಯಾರ್ಯಾರು ಕಸನ ರೋಡ್ ಸೈಡ್ ಹಾಕಿದ್ದೀರಾ ತಗೊಂಡೋಗಿ ನಿಮ್ಮನೆ ಮುಂದೆ 10 ಪಟ್ಟು ಸುರಿತೀವಿ ಅಂತ ಸುರಿತಾ ಇರ್ತಕ್ಕಂಥದಕ್ಕೆ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ 1 ಗಂಟೆಯಿಂದ ಪಬ್ಲಿಕ್ಸ್ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಕಂಡಲ್ಲಿ ಕಸ ಹಾಕಿದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಕಸ, ರಸ್ತೆಯಲ್ಲಿ ಕಸ ಹಾಕೋರಿಗೆ GBI ಅವರ ಶಿಸ್ತಿನ ಪಾಠ. ಕಸ ಎತ್ತೋರೇ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಿದ್ರು. ಇಷ್ಟೊತ್ತಂಗೆ ನಮ್ಗೆ ಅದನ್ನೇ ಕೇಳಿದೆಲ್ಲ. ಪಬ್ಲಿಕ್ TV ಮಹಾ ಅಭಿಯಾನದ ಬೆನ್ನಲ್ಲೇ ಈಗ ಬೆಂಗಳೂರಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಕಸದ ಆಟೋಗಳು ಬರೋದೇ ಇಲ್ಲ, ವಾರಕ್ಕೊಂದ್ಸರ್ತಿ ಅಥವಾ 2 ಬಾರಿ ಕಸದ ಲಾರಿಗಳು ಬರ್ತವೆ, ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಎಷ್ಟು ದಿನ ಅಂತ ನಾವು ಕಸನ ಮನೇಲೆ ಇಟ್ಕೊಂಡ್ರಕ್ಕಾಗತ್ತೆ ಅಂತ ಹೇಳ್ತಾರೆ. ಕೆಲವರೆಲ್ಲ ನಾವು ಡ್ರಮ್ಮಲ್ಲಿ ಹಾಕ್ತೀವಿ ಅಂತಾರೆ. ಮನೆ ಮುಂದೆ ಕಸ ಹಾಕುವ GBI ಅಧಿಕಾರಿಗಳು ತಂದು ನಿಮ್ಮ ಮನೆ ಮುಂದೆ ಸುರಿತೀವಿ ಅಂತಾರೆ. ಸೊ ಹಾಗಾಗಿ ಇದಕ್ಕೆ GBI ಅವರು ಒಂದು ಪರಿಹಾರವನ್ನು ಈ ಹಿಂದೆ ಎಲ್ಲ ಬೇರೆ ಬೇರೆ ತುಂಬ ಮೆಷರ್ಸ್ ತೊಗೊಂಡಿದ್ದರು, ಯಾವುದೂ ವರ್ಕೌಟ್ ಆಗಿಲ್ಲ. ಬೆಂಗಳೂರಿನ ಜನಕ್ಕೆ ಸುಲಭವಾಗಿ ಕಸ ವಿಲೇವಾರಿ ಮಾಡೋದು ಅಂದರೆ ತಗೊಂಡೋಗಿ ರೋಡ್ ಸೈಡಲ್ಲಿ ಬಿಸಾಕೋದು. ಅದು ಅವರು ಎಲ್ಲರೂ ಹೋಗ್ತಿರ್ತಾರಲ್ಲ ಆ ಟೈಮ್ನಲ್ಲಿ ಕವರ್ನಲ್ಲಿ ಕಟ್ಕೊಂಡು ತಗೊಂಡೋಗಿ ಯಾರಿಗೂ ಕಾಣ್ದಿದ್ದಂಗೆ ಬಿಸಾಕ್ಬಿಟ್ಟು ಹೋಗ್ತಿರ್ತಾರೆ, ನಿಲ್ಲದೇ ಇಲ್ಲ ಅಲ್ಲಿ. ಕಾರಣ ಕೇಳಿದ್ರೆ ನಮ್ಮನೆ ಹತ್ರ ಕಸದವ್ರು ಬರಲ್ಲ, 2-3 ದಿನಕ್ಕೊಂದ್ಸರ್ತಿ ಬರ್ತಾರೆ ಅಂತ. ಏನೂ ಮಾಡೋಕ್ಕಾಗಲ್ಲ. ನಾ ಹೇಳಿದ್ನಲ್ಲ, ವಾರ್ಡ್ಗೊಂದು ಆಟೋ ಇಲ್ಲ ಅಂತಂದರೆ ಆ ಒಂದು ಆಟೋ ಒಂದು ಇಡೀ ವಾರ್ಡನ್ನು ಇಡೀ ದಿನ ಕಸ ತಗೊಳ್ಬೇಕು ಅಂದ್ರೂ ಆಗಲ್ಲ. ಪಬ್ಲಿಕ್ ಟಿವಿ ಜೊತೆ ಘನತ್ಯಾಜ್ಯ ನಿರ್ವಹಣೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಕಸ ಸುರಿಯುವಂತಹ ಹಬ್ಬ ಅಭಿಯಾನವನ್ನು ಶುರು ಮಾಡಿದರೆ, ಆದರೆ ಬಹುತೇಕ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಏರಿಯಾಗಳಿಗೆ ಕಸದ ಗಾಡಿಗಳೇ ಬರೋದಿಲ್ಲ, ಶೋ ಆಫ್ ಮಾಡೋದಕ್ಕೆ ಕಸವನ್ನು ಸುರಿತಾರೆ, ದಂಡವನ್ನು ಹಾಕ್ತಾರೆ, ಹೋಗ್ತಾರೆ ಅಂತ. ಬೆಂಗಳೂರು ನಗರದಲ್ಲಿ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸುಮಾರು 5,000 ಆಟೋ ಟಿಪ್ಪರು, 600 ಕಂಪ್ಯಾಕ್ಟರ್ಸು ಪ್ರತಿದಿನ ಕಸವನ್ನು ಸಂಗ್ರಹಣೆ ಮಾಡ್ತಿದ್ದಾವೆ. ಎಲ್ಲಿ ಕಸ ಸಂಗ್ರಹಣೆ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳಿದರೆ ನಮ್ಮ ಹೆಲ್ಪ್ಲೈನ್ ಇದೆ 1533, ಸಹಾಯ ಹೆಲ್ಪ್ಲೈನ್ ಇದೆ, ಜನರು ಅದಕ್ಕೆ ದೂರು ಕೊಡ್ಬೋದು. ಎಲ್ಲೆಂದ್ರಲ್ಲೇ ಕಸ ಸುರಿತಾ ಇದ್ದಂಥವರಿಗೆ ಇದೀಗ GBI ಶಾಕನ್ನು ಕೊಟ್ಟಿದೆ, ಅವರಿಗೆ ತಕ್ಕ ಶಾಸ್ತಿಯನ್ನು ನೀಡ್ತಾ ಇದೆ. ಸದ್ಯ RT ನಗರದ ಗಂಗಾನಗರದ ಒಂದು ಮೊದಲ ಕ್ರಾಸ್ನಲ್ಲಿ ಓರ್ವ ಅಂದರೆ ಮನೆಯ ಒಂದಿಷ್ಟು ಸದಸ್ಯರು ಕಸವನ್ನು ಎಲ್ಲೆಂದ್ರಲ್ಲೇ ಬಿಸಾಡ್ತಾ ಇದ್ರು. ಈಗ ಅವರಿಗೆ ಅವರ ಮನೆಯ ಮುಂದೆನೇ ಕಸವನ್ನು ಸುರಿದಿದ್ದಾರೆ. ಸೊ ಈ ಮೂಲಕವಾಗಿ ಎಲ್ಲೆಂದ್ರಲ್ಲೇ ಕಸವನ್ನು ಸುರಿಬಾರ್ದು ಅನ್ನುವಂತಹ ಜಾಗೃತಿಯ ಜೊತೆಗೆ ಅವರಿಗೆ ದಂಡ ವಿಧಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ ಮಾರ್ಷಲ್ಸ್ಗಳು ಈಗ ಯಾರು ಕಸವನ್ನು ಸುರಿದಿದ್ದಾರಲ್ಲ ಇಲ್ಲಿ ಮನೆಯವರು, ಅವರಿಗೆ ದಂಡ ವಿಧಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ ಅವರಿಗೆ ದಂಡವನ್ನು ವಿಧಿಸಿ ಅವರಿಗೆ ರಿಸಿಪ್ಟ್ ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ ಇವರು ಏನು ಕಸವನ್ನು ರಾತ್ರಿ ಸಂದರ್ಭದಲ್ಲಿ ಎಲ್ಲಂದ್ರಲ್ಲೇ ರಸ್ತೆ ಬದಿಯಲ್ಲಿ ಅಥವಾ ಖಾಲಿ ಜಾಗಗಳಲ್ಲಿ ಬಿಸಾಡ್ತಾ ಇದ್ರು. ಈಗ ಅವರಿಗೆ ದಂಡವನ್ನು ವಿಧಿಸಿ ಜೊತೆಗೆ ಈ ರೀತಿಯಾಗಿ ಮುಂದೆ ಮಾಡಬೇಡಿ ಅನ್ನುವಂತಹ ಎಚ್ಚರವನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್, ಎಷ್ಟು ದಂಡ ಹಾಕಿದ್ರಿ? ಇನ್ನು ನೋಡಿ, 2,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ ಅವರಿಗೆ. ಅದರ ಜೊತೆಗೆ ಕಸವನ್ನು ಕೂಡ ಅವರ ಮನೆ ಮುಂದೆನೇ ಸುರಿದಿದ್ದಾರೆ. ಈ ಕಸವನ್ನು ಇವರು ಮಾರ್ಷಲ್ಸ್ಗಳು ವಿಲೇವಾರಿ ಮಾಡೋದಿಲ್ಲ. ಸೊ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಸೊ ಅದಾದ ಬಳಿಕ ಇಲ್ಲಿಂದ ಮತ್ತೆ ಬೇರೆ ಮನೆಗಳಲ್ಲಿ ಕೂಡ ಯಾರಾದರೂ ಖಾಲಿ ಜಾಗ ಅಥವಾ ಏನು ರಸ್ತೆ ಬದಿಗಳಲ್ಲಿ ಕಸವನ್ನು ಸುರಿದು ಹೋಗಿದ್ರೆ ಅಂತಹ ಮನೆಗಳಿಗೂ ಕೂಡ ಹೋಗಿ ಪೇ ಮಾಡ್ತಿದ್ದಾರೆ. ನೋಡಿ, ಈಗ ಕಸವನ್ನು ಅವರ ಮನೆಯ ಮುಂದೆ ಬಿಸಾಡಿ ಅದಾದ ಬಳಿಕ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಅವರಿಂದ ಮತ್ತೆ ದಂಡ ವಸೂಲಿ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಹೀಗೆ ನಗರದ ಬಹುತೇಕ ಭಾಗಗಳಲ್ಲಿ ನಿನ್ನೆಯಿಂದ ಕಸವನ್ನು ಎಲ್ಲಂದ್ರಲ್ಲೇ ಸುರಿಬೇಡಿ ಅನ್ನುವಂತಹ ಒಂದು ವಿಚಾರವಾಗಿ ಒಂದು ಅಭಿಯಾನ ಅಥವಾ ಒಂದು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಬಹುಶಃ ನಗರವನ್ನು ಕ್ಲೀನ್ ಸಿಟಿ ಮಾಡೋದಕ್ಕೆ ಈ ಒಂದು ಅಭಿಯಾನ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಜನರಿಗೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. GBI ಈ ವಿನೂತನ ಪ್ರಯತ್ನಕ್ಕೆ ಒಂದಿಷ್ಟು ನಾಗರಿಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ, ಇದು ಒಂದಿಷ್ಟು ಜನರು ಒಳ್ಳೆಯ ಬೆಳವಣಿಗೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಏನು 2,000 ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗ್ತಾ ಇದೆ. ಈಗ ಮನೆಯವರಿಗೂ ಕೂಡ ಈಗ ಹಣವನ್ನು ಪೇ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡರು ಕೂಡ ಈ ಒಂದು ಜಾಗಕ್ಕೆ ಬಂದಿದ್ದಾರೆ. ಕಸ ಸುರಿಯುವಂಥವರಿಗೆ ಒಂದು ಬುದ್ಧಿವಾದವನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ಈ ರೀತಿಯಾಗಿ ಮನೆಗಳ ಮುಂದೆ ಕಸವನ್ನು ಆಲ್ ರೈಟ್. ಇವತ್ತು ಕೂಡ GBI ಅವರ ಈ ಅಭಿಯಾನ ಮುಂದುವರೆದಿದೆ. ಯಾವ ಥರ ಅಂತಂದರೆ
ಯಾರ್ಯಾರು ರಾತ್ರಿ ಹೊತ್ತು ಕದ್ದು ಮುಚ್ಚಿ ಕಸವನ್ನು ರೋಡ್ ಸೈಡ್ ಹಾಕ್ತಾ ಇದ್ರು ಅವ್ರ ಮನೆ ಮುಂದೆ ತಂದು ಕಸವನ್ನು ಡಂಪ್ ಮಾಡೋದು, ಜೊತೆಗೆ ಫೈನ್ ಹಾಕೋದು, 2,000 ರೂಪಾಯಿ ಫೈನನ್ನು ಹಾಕ್ತಾ ಇದ್ದಾರೆ. ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಕಸನೇ ತಗೊಂಡೋಗ್ಲಿಲ್ಲ ಅಂದರೆ ನಾವೇನು ಮಾಡಬೇಕು, ಆಟೋ ನಮ್ಮ ಏರಿಯಾಗೆ ಬರಲ್ಲ ಅಂತ. ಈಗಷ್ಟೇ ಅವ್ರು ಹೇಳ್ತಾ ಇದ್ರು, ನಮ್ಮ ಬೆಂಗಳೂರಿನಲ್ಲಿ 5,000 ಆಟೋಗಳು ಆಪ್ರೇಟ್ ಆಗ್ತಾ ಇದೆ, ಅದೆಷ್ಟೋ ಕ್ರಷಿಂಗ್ ಮಷಿನ್ ಆಪ್ರೇಟ್ ಆಗ್ತಾ ಇದೆ. ಬಟ್ ಆಪ್ರೇಟ್ ಆಗ್ತಾ ಇದ್ರು ಕೂಡ ಸಮಸ್ಯೆ ಯಾಕಿದೆ ಹಾಗಾದ್ರೆ? ಇನ್ನು ಜಾಸ್ತಿ ಮಾಡಿ ನಂಬರ್ಸ್ ಬೇಕಾದ್ರೆ, ರೆವೆನ್ಯೂ ಅಂತೂ ಬರುತ್ತಲ್ಲ ನಿಮಗೆ, ಜಾಸ್ತಿ ಮಾಡಿ ನಂಬರ್ಸ್. ಅದು ಆ ಕೆಲಸಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಒಂದು. ಎರಡನೇದು, ವೆಟ್ ಅಂಡ್ ಡ್ರೈ ವೇಸ್ಟ್ ನ ಎಷ್ಟು ಜನ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಜನ ಸೆಗ್ರಿಗೇಟ್ ಮಾಡೋದಿರ್ಲಿ, ತಗೊಂಡೋಗಿ ರೋಡ್ ಸೈಡ್ ಅಲ್ಲಿ ಬಿಸಾಕೋದಕ್ಕೆ ಯಾರು ಸೆಗ್ರಿಗೇಟ್ ಮಾಡ್ತಾ ಇಲ್ಲ. ಆ ಪದ್ಧತಿನೇ ಹೊರಟೋಗಿದೆ. ಈಗ ತುಂಬಾ ಜನ ಆ ಪೌರ ಕಾರ್ಮಿಕರನ್ನೆಲ್ಲ ಮಾತಾಡ್ತಿರ್ತಾರೆ, ಡಾಕ್ಯುಮೆಂಟ್ರೀಸ್ ಇದಾವೆ ಯೂಟ್ಯೂಬ್ನಲ್ಲಿ, ತೆಗೆದು ನೋಡ್ಬೋದು. ಆ ಪೌರ ಕಾರ್ಮಿಕರು ಎಷ್ಟೊಂದು ಜನ HIV ಕಾಯಿಲೆಗೆ ಇದರಿಂದ ಗುರಿಯಾಗಿದ್ದಾರೆ. ಹೆಂಗ್ ಬೇಕಂದ್ರೆ ರೇಸರ್ನ ಎತ್ತಿಸ್ಬಿಡೋದು ಹಸಿ ಕಸದಲ್ಲಿ. ತುಂಬಾ ತಪ್ಪದು. ನಾವು ಅಧಿಕಾರಿಗಳನ್ನು ಬೈಬೋದು, ಬಟ್ ನಮ್ಮ ಪ್ರಜ್ಞೆನೂ ಇದೆಯಲ್ಲ ಒಂದು, ಅದನ್ನು ನಾವು ಕಳ್ಕೊಂಡಿದ್ದೀವಿ. ಅದು ಪ್ರಶ್ನೆ.